ಏನು ಮಾಡಲ್ಲ. ಎಷ್ಟೋ ಜನ ಕೇಳಿದ್ದಾರೆ ಡಯಟ್ ಏನು ಮಾಡ್ತಾ ಇದ್ದೀರಾ ಅಂತ. ಡಯಟ್ ಏನು ಮಾಡ್ತಾ ಇಲ್ಲ, ಸಿಕ್ಕಿದ ಪಕ್ಕಿರಲ್ಲ ತಿನ್ನೋದೆ. ಬನ್ನಿ. ಸೊ ಇಷ್ಟಿರೋ ನಾನು ಗಂಧದ ಕಡ್ಡಿ ಕರ್ಪೂರ ಎರಡು ಕೂಡ ಹಚ್ತಿದ್ದೆ. ಈಗ ಇವತ್ತು ಗೊತ್ತಾದ್ಮೇಲೆ ಹಚ್ಚಿಲ್ಲ. ಸೊ ಕೆಳಗಡೆ ರಾಯರಿಗೆ ಹಚ್ಚಿಲ್ಲ. ಪ್ರತಿ ಗುರುವಾರ ನಾನು ಚಪ್ಪಲಿ ಹಾಕಲ್ಲ. ಎಂಥ ಸಿಚುವೇಶನ್ ಬಂದು ನಾನು ಚಪ್ಪಲಿ ಹಾಕಲ್ಲ ಗುರುವಾರ ಅಂತ ನಾನು ಹೇಳ್ಕೊಂಡಿದ್ದೆ. ಸೊ ಹಾಗೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ತಿಂಗಳಾದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ರೀಸನ್ನು ಇಷ್ಟು ಗ್ಯಾಪ್ ಅಂತ ಹೇಳಿದ್ರೆ ಮಗುನ ನೋಡ್ಕೊಳ್ಳೋದು ಇಷ್ಟು ಈಸಿ ಅಲ್ಲ. ಸೊ ಅವನು ಸ್ವಲ್ಪ ಕ್ರ್ಯಾಂಕಿ, ವಿಡಿಯೋಸ್ ಮಾಡೋದು ಬಿಡಲ್ಲ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗೆ ಆಗ ಸಪೋರ್ಟ್ ಮಾಡ್ತಾಯಿದ್ವಿ, ಈಗ ಮತ್ತೆ ಅದೇ ಥರ ಸಪೋರ್ಟ್ ಮಾಡಿ. ಸೊ ಇವಾಗ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಗುರುವಾರ. ಇವತ್ತು ಈಗ ಟೈಮ್ ಬಂದು 3 ಗಂಟೆ 3:15 ಆಗಿದೆ. ಸೊ ಬೆಳಗ್ಗೆಯಿಂದ ಮಾಡೋಕ್ಕೆ ಭವಿತ್ ಬಿಟ್ಟಿಲ್ಲ, ಅವನಿಗೂ ಹುಷಾರಿರಲಿಲ್ಲ. ಸೊ ಅದಕ್ಕೆ ಅವನು ಮಲಗಿರೋ ಟೈಮಲ್ಲಿ ಬೇಗ ಕೆಲಸ ಮಾಡೋಣ ಅಂತ ಈಗ ಬ್ಲಾಗ್ ಮಾಡ್ತಾ ಕೆಲಸ ಮಾಡೋಣ. ಬನ್ನಿ. ಜಾಸ್ತಿ ಏನು ಏರ್ ಡ್ರೈಯರೆಲ್ಲ ಯೂಸ್ ಮಾಡಲ್ಲ. ಈಗ ತುಂಬ ಮಳೆ ಬರೋ ಥರ ಇದೆ, ಆಲ್ರೆಡಿ ಮಳೆ ಬರ್ತಿದೆ. ಸೊ ದ್ಯಾವ ಅಲ್ವಾ, ಅದಕ್ಕೆ ಬೇಗ ಒಣಗಲ್ಲ ಅಂದ್ಬಿಟ್ಟು ಏರ್ ಡ್ರೈ ಮಾಡ್ತಾಯಿದ್ದೀನಿ. ಸೊ ನಾನು 2 ವೀಕ್ಸಿಂದ ಪೂಜೆ ಮಾಡಿರಲಿಲ್ಲ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ. ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ನೆನ್ನೆ ತೊಳೆದಿಕ್ಕೊಂಡಿದ್ದೀನಿ. ಈಗ ಎಲ್ಲ ಕ್ಲೀನ್ ಮಾಡಿ ದೇವ್ರನ್ನ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ. ಗೈಸ್ ಆಲ್ಮೋಸ್ಟ್ ಎಲ್ಲ ಆಯಿತು. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. నేను ಪೂಜೆ ಮಾಡಬೇಕು. ನೋಡಿ ನಾನು ಹೇಗೆ ರೆಡಿ ಮಾಡಿ. ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಪೂಜೆ ಮಾಡಬೇಕು ಅಷ್ಟರಲ್ಲಿ ಭವಿತ್ ಎತ್ತನಲ್ವಾ. ಸೊ ಅದಕ್ಕೆ ಅವನ್ನ ಇದು ಮಾಡಿ ಪೂಜೆಗೆಲ್ಲ ಸೆಟ್ ಮಾಡಿದ್ದೀನಿ. ಇನ್ನೇನು ಪೂಜೆ ಮಾಡಬೇಕು. ಆಲ್ಮೋಸ್ಟ್ 6:30 7 ಗಂಟೆನೂ ಆಗೇ ಹೋಯಿತು. ಸೊ ಬನ್ನಿ ಈಗ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಡಬೇಕು.
ಬಂದು ನಾನು ಗಂಧದ ಕಡ್ಡಿ ರಾಯರ್ಗೆ ಹಚ್ಚಿಲ್ಲ. ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಪ್ರತಿಯೊಬ್ಬರು ಕೂಡ ಗಂಧದ ಕಡ್ಡಿ ಹಚ್ಚಬಾರ್ದು, ದೇವರಿಗೆ ಬತ್ತಿಯಿಂದ ಎಣ್ಣೆ ಉಯ್ದುಬಿಟ್ಟು ಅಥವಾ ತುಪ್ಪ ಹಾಕ್ಬಿಟ್ಟು ಅದು ಮಾತ್ರ ಹಚ್ಚಬೇಕು, ಕರ್ಪೂರ ಮತ್ತು ಗಂಧದ ಕಡ್ಡಿ ಹಚ್ಚೋ ಹಾಗಿಲ್ಲ ಅಂತ ಎಷ್ಟೋ ಜನ ಹೇಳ್ತಿದ್ರು. ಸೊ ಇಷ್ಟು ದಿನ ನಾನು ಗಂಧದ ಕಡ್ಡಿ ಕರ್ಪೂರ ಎರಡೂ ಕೂಡ ಹಚ್ತಿದ್ದೆ. ಈಗ ಇವತ್ತು ಗೊತ್ತಾದ ಮೇಲೆ ಹಚ್ಚಿಲ್ಲ. ಸೊ ಕೆಳಗಡೆ ರಾಯರಿಗೆ ಹಚ್ಚಿಲ್ಲ, ಮೇಲೆ ಗಣಪತಿಗೆ ಆ ದೇವ್ರಿಗೆಲ್ಲ ಹಚ್ಚಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ಸಿಗ್ತೀನಿ, ಬನ್ನಿ. ಗೈಸ್, ದೇವಸ್ಥಾನಕ್ಕೆಲ್ಲ ಹೋಗಾಯಿತು. ಸ್ವಲ್ಪ ಅಮ್ಮ ಮನೆಗೆ ಬಂದೆ. ಇವತ್ತು ಅವರೇ ಅಡುಗೆ ಮಾಡಿದರು. ಸೊ ತಿಂದ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಳ್ಳೋದು. ಪ್ರತಿ ಗುರುವಾರ ನಾನು ಚಪ್ಪಲಿ ಹಾಕಲ್ಲ. ಎಂಥ ಸಿಚುವೇಶನ್ ಬಂದು ನಾನು ಚಪ್ಪಲಿ ಹಾಕಲ್ಲ ಗುರುವಾರ ಅಂತ ನಾನು ಬೇಡ್ಕೊಂಡಿದ್ದೆ. ಸೊ ಹಾಗೆ ಮೇ ಬಿ 2 ಮಂತ್ಸಿಂದ ನಾನು ಇದನ್ನು ಫಾಲೋ ಮಾಡ್ತಿರೋದು. ಗುರುವಾರ ಚಪ್ಪಲಿ ಹಾಕಲ್ಲ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.